ಸಿಮೆಂಟ್ ಮಾಸ ಉಂಟು ಅಂತ ಹೇಳಿ, ಸಿಮೆಂಟ್ ಮಾಸಲ್ಲಿ ಯಾರು ತೆಗಿಲ್ಲ. ಸೊ ಅದರ ಫೋಟೋ ನನ್ನ ಹತ್ರ ಇದೆ. ಸರಿ, ಇದು ನಾನು ನಿಮಗೆ ಜಲ್ಲಿ ಕಲ್ಲು ಕಾಣ್ತದೆ ಅಂತ ಹೇಳಿದೆ, ಅದು ಈಗಲೂ ವಿಸಿಬಲ್ ಅದರ ಅಡಿಯಲ್ಲಿ. ಸೊ ಅದು ಕಳಪೆ ಆಗಿದೆ ಅಂತ ಅರ್ಥ. ನಾನು ಎಲ್ಲರಿಗೂ ಸಾರಿ ಸಾರಿ ಹೇಳಿದ್ದೇನೆ, ನೋಡಿ ಸರಿಯಾಗಿ ಇದನ್ನ ಹಲಗೆಗಳ ಮಧ್ಯೆ ಗ್ಯಾಪ್ ಅನ್ನು ತುಂಬಿ ಅಡಿಯಿಂದ ಮರದ ಪಲಾಯಿ ಹಾಕಬೇಕು ಅಂತ ಹೇಳಿದ್ದೇನೆ. ಯಾರನ್ನು ಫಾರೂಕ್ರನ್ನು ಕರೆದು ಹೇಳಿದ್ದೇನೆ, ನಾನು ಕೆಳಗಿಂದ ಪಲಾಯಿ ಹಾಕಬೇಕು ಅಂತ, ಮತ್ತೆ ಅದರ ಮೇಲಕ್ಕೆ ಪ್ಲಾಸ್ಟಿಕ್ ಶೀಟ್ ಅನ್ನು ಹಾಕಬೇಕು ಅಂತ ಹೇಳಿದೆ. ಸೊ ಅಡಿಯಿಂದ ಹಲಗೆ ಹಾಕ್ಲಿ, ಪ್ಲಾಸ್ಟಿಕ್ ಶೀಟ್ ಕೂಡ ಹಾಕ್ಲಿ. ಸಣ್ಣ ಸಣ್ಣ ಅದಕ್ಕಾಗಿರ್ಬೋದು, ಇದಕ್ಕೆ ಅದಕ್ಕೆ ಗೊತ್ತಿಲ್ಲ. ನೋಡಿದ್ರೆ ನಾನು ಹೇಳುವಾಗ ನನಗೆ ಬಂದ ಆಬ್ಜೆಕ್ಷನ್ ಏನು ಅಂದ್ರೆ, ನೀನು ಎಲ್ಲ ಆದ ನಂತರ ಹೇಳಬೇಕು. ಅದನ್ನು ನೀವು ಸಹ ಹೇಳಿದ್ದೀರಿ, ಅವರು ಫಾರೂಕ್ ಅವರು ಕೂಡ ಹೇಳಿದ್ದಾರೆ. ಈಗ ಅಲ್ಲ, ಇದು ಆದ ಮೇಲೆ ಅಂದ್ರೆ ಕಾಂಪ್ಲೀಟ್ ಹುಯ್ಯುವಾಗ ಹೇಳಬೇಕು ಅಂತ. ಈಗ ಎಲ್ಲ ಆಗಿದೆ, ಎಲ್ಲ ಆಗುವಾಗ ಅವತ್ತು ನೋಡಿ ಪೀಸ್ ಇದೆ, ಇವತ್ತು ಮಾತ್ರ ಪೀಸ್ ಇದೆ. ಆನಂತರ 2 ಪೀಸ್ ಇದೆ. ಸೆಂಟ್ರಿಂಗ್ ನಿಮಗೆ ಕೊಟ್ಟ ನಾನು ತೋರಿಸ್ತೀನಿ. ಅದು ಸೆಂಟ್ರಿಂಗ್ ಬಿಚ್ಚಿಲ್ಲ. ಪೀಸ್ ಅಲ್ಲ, ನಾನು ಈ ಪೀಸ್ ಅನ್ನು ಮಾತ್ರ ಮಾತಾಡೋದು. ಹೌದು, ಓಕೆ. ಇದನ್ನು ನಾನು ಯಾವಾಗ ಎಚ್ಚರಿಸಿದ್ದೇನೆ ಸರ್? ನಾನು ನಿಮಗೆ ಯಾವತ್ತು ಇಲ್ಲಿ ಕಬ್ಬಿಣ ಕಟ್ಟುವಾಗ ಬಂದಿದ್ದೇನೆ, ಕಾಂಕ್ರೀಟ್ ಹೊಯ್ಯುವ ಮೊದಲು ಬಂದಿದ್ದೇನೆ. ನನಗೆ ಬೇರೆ ಬೇರೆ ಕಣ್ಮಲ್ಲಿ ನನಗೆ ಕಂಡು ದೋಷವನ್ನು ಹೇಳಿದ್ದೇನೆ. ನಾನು ಇಂಜಿನಿಯರ್ ಅಲ್ಲ, ನನಗೆ ಟೆಕ್ನಿಕಲ್ ಗೊತ್ತಿಲ್ಲ. ಆದರೆ ಜನರಲ್ ನಾಲೆಜ್ ಇರ್ತಲ್ಲ, ಈ ಕೆರೆಯಲ್ಲಿ ಅದು ಬಿದ್ದು ಅದು ಸಿಮೆಂಟ್ ನೀರೆಲ್ಲ ಹೋದರೆ ಉಳಿಯುವುದು ಜಲ್ಲಿ ಮಾತ್ರ ಅಲ್ಲ, ಅದನ್ನು ನಾನು ಮತ್ತೆ ಎಚ್ಚರಿಸಿದ್ದೇನೆ. ಕೂಡ ಅದನ್ನು ಮಾಡಬೇಕು ಅಂದ್ರೆ ಅದರ ಅರ್ಥ ಏನಿಲ್ವ, ಯಾರು ಕೇಳಲಿಕ್ಕೆ ಅಂತ ಅವರು ಬಹುಶಃ ಆಲೋಚನೆ ಮಾಡ್ತಾರೆ. ನೀವು ಹೇಳಿದ್ದೀನಿ ನನಗೆ ಎಲ್ಲ ಆದಂದ್ರೆ ಏನು ಜಲ್ಲಿ ಕಾಣುವುದನ್ನು ಜಲ್ಲಿ ಪೈಪಿಗೆ ಅಂತ ಇದ್ರೆ ಅದನ್ನು ಡಿಫೆಕ್ಟ್ ಹೌದಾ? ಸೈಟ್ ಅಲ್ಲ, ಸೈಟ್ಗೆ ಬಂದದ್ದು. ನನಗೆ ನೋವು ಆಗ್ತದೆ, ನಾನು ಸಾರಿ ಪ್ರತಿ ಕ್ಷಣದಲ್ಲೂ ಬಂದು ಹೇಳಿದ್ದೇನೆ, ಇದು ಸರಿ ಆಗ್ತಾ ಇಲ್ಲ. ಅವ್ರು ನನಗೆ ಫೋಟೋ ಹಾಕ್ತೇನೆ ಅಂತ ಹೇಳಿದ್ರು. ಯಾವುದಾದ್ರು ಇವತ್ತಿನವರೆಗೆ ಫೋಟೋ ಹಾಕಲಿ, ಇಲ್ಲದಿದ್ರೆ ಅವರ ಕಾಂಟ್ಯಾಕ್ಟ್ ಹತ್ರ ಫೋಟೋ ಕಳಿಸ್ತೇನೆ ಅಂತ ಹೇಳಿ. ಯಾಕೆ ಇವತ್ತಿನವರೆಗೆ ಹಾಕಲಿಲ್ಲ ಯಾಕಂದ್ರೆ ಹೈಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ನಾನು ನನ್ನ ದುಡ್ಡಲ್ಲಿ ಮಾಡ್ತಾ ಇದ್ದಲ್ಲ. ಅಲ್ಲ, ಫೋಟೋಸ್ ಎಂತ ಇದ್ರೆ ನನ್ನ ಹತ್ರ ಹೇಳಿ, ಅವರ ಕೆಲಸ ಬಗ್ಗೆ ನಾನು ಬದ್ದಾರಿಲ್ಲ. ಫೋಟೋವನ್ನು ನಾನು ಕೇಳುವುದಿಲ್ಲ ಸರ್, ನಾನು ಕಾಮಗಾರಿಯ ಕ್ವಾಲಿಟಿಯನ್ನು ಮಾತ್ರ ಕೇಳುದು. ನನಗೆ ಅವರು ಹೇಳಿದ್ದು ನಾನು ಫೋಟೋ ಕಳಿಸ್ತೇನೆ ಅಂತ. ಯಾರು ಇಲ್ಲಿ ಕೆಲಸ ಮಾಡಿಸಿದ್ರು ನನ್ನನ್ನು ಆಗ ಬಾಯಿ ಮುಚ್ಚಿಸ್ಬೇಕಲ್ಲ, ಅಷ್ಟಕ್ಕೆ ಮಾತ್ರ. ಸರಿಗ ಹಣ ನನ್ನದಲ್ಲ, ಇದು ಪುತ್ತೂರಿನವರ ಹಣ, ನಗರ. ನಾನು ಅದರ ಕಸ್ಟೋಡಿಯನ್ ಇಲ್ಲ, ನಾನು ಅದರ ಅಧ್ಯಕ್ಷ ಆಗಿ ಅದರಲ್ಲಿ ಆಗುವ ಕಾಮಗಾರಿ ಕ್ವಾಲಿಟಿ ಆಗಬೇಕು ಅನ್ನೋದು ಪುತ್ತೂರಿನವರ ಹೇಗೆ ನಿಲುವು ಹಾಗೆ ನನ್ನ ನಿಲುವು. ಹಾಗಾಗಿ ನನಗೆ ಅದನ್ನು ನೋಡುವ ಜವಾಬ್ದಾರಿ ಉಂಟು. ಈಗ ಅಲ್ಲಿ ಕಾಣ್ತದೆ, ಜಲ್ಲಿ ಕಾಣ್ತದೆ, ಜಾಯಿಂಟ್ಗಳಲ್ಲಿ ಜಲ್ಲಿ ಕಾಣ್ತದೆ. ಸರಿ, ಏನಾಗ್ತದೆ, ಜಲ್ಲಿಯ ಮಧ್ಯೆ ಗ್ಯಾಪ್ ಅಲ್ಲಿ ಗಾಳಿ ನುಗ್ಗಿದ್ರೆ, ಭಾಷೆ ನುಗ್ಗಿದ್ರೆ ಒಳಗೆ ಕಬ್ಬಿಣ ತುಂಬ ಆಗ್ತದೆ, ಕ್ರ್ಯಾಕ್ ಆಗ್ತದೆ. ನಾಳೆ ಒಂದು ದಿವಸ 50 ಟನ್ನಿನ ಲಾರಿ ಬಂದರೆ ಇದು ಕುಸ್ತು ಬಿದ್ದರೆ ಯಾರು ಜನ? ಹೌದು, ಅಲ್ಲ ನೀವು ಜವಾಬ್ದಾರಿ. ಹೌದು, ನಾವು ನಮ್ಮ ಹಣ ವೇಸ್ಟ್ ಆಗ್ತದೆ ಅಲ್ಲ. ನಾವು ನನಗೆ ಏನು ಯಾರ ಮೇಲೆ ಕೋಪದಲ್ಲಿ ಮಾತಾಡೋದಲ್ಲ, ಯಾರನ್ನು ಸಣ್ಣ ಮಾಡುವ ಇದು ಕೂಡ ಇಲ್ಲ. ಕಂಪ್ಲೇಂಟ್ಗಳನ್ನು ಅಟೆಂಡ್ ಮಾಡ್ತೀವಿ. ಕೆಲಸ ಇನ್ನೂ ಮುಗಿಲಿಲ್ಲ ಸರ್, ಈ ಬ್ರಿಡ್ಜ್ ಮಾಡ್ಲಿಕ್ಕೆ ಉಂಟು. ನಿಮ್ಮ ಏನ ಕಂಪ್ಲೇಂಟ್ ಹೇಳಿದ್ರೆ ಏನ್ ಕುಂದು ಕರುತ್ತೆ ಎಲ್ಲವನ್ನು ಅಟೆಂಡ್ ಮಾಡ್ತೀವಿ. ಒಂದ್ ದಿವಸ ನಾನೇ ಕರ್ಕೊಂಡು ಹೋಗ್ತೀನಿ ಒಳಗೆ ತಾನೆ ಇಂಚಾದ ನಾನು ಹೇಳಿದ್ದೆ, ಅದು ಈಗ ಒಂದು ಪೀಸಿಗೆ ಹೋದದ್ದು. ನಾವು ಎಲ್ಲಾ ಪೀಸಿಗೆ ನಾನು ಪೀಸ್ಗಳ ಬಗ್ಗೆ ನಾನು ಏನು ಮಾತಾಡ್ಲಿಲ್ಲ. ಸರಿ, ಆಗ ನೀವು ಒಂದು ವಿಷಯ ಒಂದು ಸಲ ರೇಸ್ ಮಾಡಿದ್ರಿ, ನಾವು ಅಟೆಂಡ್ ಮಾಡಿಲ್ಲ. ಇನ್ನು ಸರ್ ನಾವು ಅಟೆಂಡ್ ಮಾಡಿಲ್ಲ ಸರ್, ಅಟೆಂಡ್ ಮಾಡ್ಬೇಕಂತೆ ನಾನು ಹೇಳುವಾಗ ನಾನು ಇದಕ್ಕೆ ಕಾಂಪಿಟೆಂಟ್ ಪರ್ಸನ್ ಅಲ್ಲ ಅಂತ ನೀವು ವಾದ ಮಾಡುವಾಗ ಈಗಲ್ಲ ಹೇಳುದು, ಮತ್ತೆ ಹೇಳುದು ಕಾಂಪಿಟೆಂಟ್ ಇರುವಾಗ ಹೇಳುದು ಅಲ್ವಾ? ನೀವು ಸಹ ಹಾಗೆ ಹೇಳಿ, ಅಥವಾ ನೀವಾದರೂ ಬಂದು ಮಾಡಿದರೆ ನಮ್ಮದೇನು ಹಾಕಿದ್ರಿ. ನಮ್ಮ ಪ್ರಾಧಿಕಾರದ ಹಣದಲ್ಲಿ ಇಲ್ಲಿ
ಕಾಮಗಾರಿ ಆಗ್ತಾ ಇದೆ. ನಾವು ಈ ಕಾಮಗಾರಿಗೆ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಇಲ್ಲಿ ಅನುದಾನ ಕೊಟ್ಟಿದ್ದೇವೆ ನಗರಸಭೆ ಅದನ್ನು ಸಮರ್ಪಕವಾಗಿ ಮಾಡುವ ಜವಾಬ್ದಾರಿ ನಗರಸಭೆಗೆ. ನಗರಸಭೆಯ ಕೆಲಸವನ್ನು ನೋಡಿಕೊಳ್ಳುವವರು ಇಂಜಿನಿಯರ್. ನಾನು ಈ ಕಾಮಗಾರಿ ಆರಂಭ ಆದ ನಂತರ ಮೇಲಿನ ಸ್ಲ್ಯಾಬ್ ಅನ್ನು ಹಾಕುವ ಸಂದರ್ಭದಲ್ಲಿ ಒಮ್ಮೆ ಇಲ್ಲಿಗೆ ಬಂದಿರುವಾಗ ಒಂದಷ್ಟು ಲೋಪದೋಷಗಳು ಕಂಡು ಬಂದಿತ್ತು. ಈಗಾಗಲೇ ಅದನ್ನು ನೀವೆಲ್ಲ ರಿಪೋರ್ಟ್ ಮಾಡಿದ್ದೀರಿ. ಆ ಲೋಪದೋಷಗಳನ್ನು ನಾನು ಅವರಿಗೆ ಹೇಳಿದ್ದೆ. ಹೇಳುವಾಗ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀನು ಈಗ ಹೇಳುವುದಲ್ಲ, ಯಾವಾಗ ಕಾಂಕ್ರೀಟ್ ಅನ್ನು ಹಾಕುತ್ತೇವೆ, ಸುರಿಯುತ್ತೇವೆ, ಆ ಸಂದರ್ಭಗಳಲ್ಲಿ ಲೋಪ ಇದ್ರೆ ಹೇಳಬೇಕು ಅಂತ ಹೇಳಿದ್ರು. ನಾನು ಅವರಿಗೆ ಏನು ಹೇಳಿದ್ದೆ ಅಂತ ಹೇಳಿದ್ರೆ, ನೀವು ಹಲಗೆಗಳ ಮಧ್ಯೆ ಗ್ಯಾಪ್ ಇದೆ, ಈ ಗ್ಯಾಪ್ ಅನ್ನ ಕೆಳಗಿನಿಂದ ಹಲಗೆಯನ್ನು ಹೊಡೆಯುವುದರ ಮೂಲಕ ಅದನ್ನು ಮುಚ್ಚಬೇಕು ಅಂತ ಹೇಳಿದೆ. ಅದರ ಜೊತೆಗೆ ಕಾಂಕ್ರೀಟಿನ ಹಾಕಿದ ಮರದ ಹಲಗೆಯ ಮೇಲೆ ಪ್ಲಾಸ್ಟಿಕ್ ಶೀಟನ್ನು ಹಾಕಬೇಕು ಅಂತಲೂ ಕೂಡ ಹೇಳಿದ್ದೇನೆ. ಯಾಕೆ ಹೇಳಿದ್ರೆ, ಈ ಮರದ ಹಲಗೆಗಳ ಮಧ್ಯದಲ್ಲಿ ಕಾಂಕ್ರೀಟ್ ಸೋರಿಕೆ ಆದರೆ ಕಾಮಗಾರಿ ಏನಾಗ್ತದೆ ಅಂತ ಹೇಳಿದ್ರೆ ಬರೀ ಜಲ್ಲಿಯ ಕಾಮಗಾರಿ ಆಗ್ತದೆ, ಕಾಂಕ್ರೀಟ್ನ ಕಾಮಗಾರಿ ಆಗುವುದಿಲ್ಲ, ಕಾಂಕ್ರೀಟ್ನ ಸೇತುವೆ ಆಗುವುದಿಲ್ಲ, ಜಲ್ಲಿಯ ಕಾಮಗಾರಿ ಆಗ್ತದೆ. ಹಾಗಾಗಿ ಮತ್ತೆ ನಾನು ಬಂದು ಅವರಿಗೆ ಎಚ್ಚರಿಸಿದ್ದೇನೆ. ಆದರೂ ಕೂಡ ಅವರು ಅದನ್ನ ಎಚ್ಚರಿಕೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ಈ ಕಾಮಗಾರಿಯನ್ನು ಮುಗಿಸಿದ್ದಾರೆ. ಹಾಗಾಗಿ ಇದರ ಕ್ವಾಲಿಟಿ ಹೇಗೆ ಉಂಟು ಅಂತ ನೋಡ್ಲಿಕ್ಕೆ ಬೇಕಾಗಿ ನಾನು ಮೊನ್ನೆ ಒಬ್ಬನೇ ಬಂದು ಇದರ ಕೆಳಗೆ ಇಳಿದು, ಯಾಕೆ ಹೇಳಿದ್ರೆ ನಾವು ಯಾರನ್ನಾದ್ರೂ ಕರ್ಕೊಂಡು ಹೋಗುವಾಗ ನಾವು ಏನೋ ಉಂಟು ಅಂತ ಹೇಳಿ ಕರ್ಕೊಂಡು ಹೋಗುವಾಗ ಅಲ್ಲಿ ಏನೋ ಇಲ್ಲದೆ ಹೋದ್ರೆ ನಾವು ಅಲ್ಲಿ ಆಗ ನಗೆ ಪಾಟಲಿಗೆ ಇಡಾಗ್ತೇವೆ. ಅದನ್ನು ತಪ್ಪಿಸುವುದಕ್ಕೋಸ್ಕರ ನಾನು ಇಲ್ಲಿ ಎಲ್ಲರೂ ಇರುವಾಗಲೇ ಇಲ್ಲಿ ಕೆಳಗೆ ಇಳಿದಿದ್ದೇನೆ. ಕೆಳಗೆ ಇಳಿದು ನೋಡುವಾಗ ಕೆಳಗೆ ಒಂದಿಷ್ಟು ದೊಡ್ಡ ಮಾಸ್ ಇತ್ತು, ಸಿಮೆಂಟಿನ ಮಾಸ್. ಅದು ಮೇಲಿಂದ ಸೋರಿಕೆಯಾದ ಸಿಮೆಂಟಿನ ಮಾಸ್. ಎರಡನೇದಾಗಿ ಮೇಲ್ಗಡೆ ನೋಡುವಾಗ ಒಂದು ಕಡೆ ನನಗೆ ಜಲ್ಲಿಕಲ್ಲುಗಳು ಕಾಣಲಿಕ್ಕೆ ಸಿಕ್ಕಿದೆ. ಆ ಜಲ್ಲಿಕಲ್ಲುಗಳ ಮೇಲೆ ತೆಳ್ಳಗಿನ ಪರದದ ಸಿಮೆಂಟ್ ಇತ್ತು, ಅದು ಮುಟ್ಟಿದ್ರೆ ಒಡೆಯುವಾಗಿತ್ತು. ಆ ಜಲ್ಲಿಕಲ್ಲುಗಳ ಮಧ್ಯೆ ಗ್ಯಾಪ್ ಇತ್ತು. ಈ ಗ್ಯಾಪಿನ ಮೂಲಕ ಗಾಳಿ ಹೋದ್ರೆ, ನೀರಾವಿ ಹೋದ್ರೆ ಒಳಗಿನ ಕಬ್ಬಿಣಕ್ಕೆ ರಸ್ಟ್ ಬರ್ತದೆ. ಹಾಗೆ ರಸ್ಟ್ ಬಂದ್ರೆ ಆ ಸೇತುವೆ ಏನು ಕಾಲಕ್ರಮೇಣ ಅದು ಒಡೀತದೆ, ಆಮೇಲೆ ಕುಸಿಯುವ ಸಾಧ್ಯತೆಗಳು ಎಲ್ಲ ಉಂಟು. ಈ ಕಾರಣದಿಂದ ನಾನು ಇವತ್ತು ಅದನ್ನು ಇಂಜಿನಿಯರಿಗೆ ತೋರಿಸ್ಬೇಕು ಅಂತ ಇವತ್ತು ಬಂದದ್ದು. ಇಂಜಿನಿಯರ್ ಹತ್ರ ಮೊನ್ನೆ ನಾವು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ತಿಂಗಳ ಮೀಟಿಂಗ್ನಲ್ಲಿ ಬಂದಾಗ ಅವರಿಗೆ ಮೌಖಿಕವಾಗಿ ಹೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು ನಾವು ನೋಡುವ ಅಂತ ಹೇಳಿದ್ರು. ನೋಡ್ಲಿಕ್ಕೆ ಕರೆಯುವಾಗ ಇವತ್ತು ಸಹ ಅವರು ಬರಲಿಲ್ಲ. ನಾನು ಮತ್ತು ಅವರ ಒಬ್ಬ ಸಹಾಯಕ ಹೋಗಿ ಇಳಿದಾಗ ನಾನು ಅವರಿಗೆಲ್ಲವನ್ನು ಸ್ಪಷ್ಟವಾಗಿ ತೋರಿಸಿದ್ದಾನೆ. ಏನು ಮಾಡಿದ್ದಾರೆ, ಸಿಮೆಂಟಿನ ಒಂದು ಮಾಸ್ ಇತ್ತಲ್ಲಿ, ಮೇಲಿಂದ ಕಾಂಕ್ರೀಟ್ ಹೊಯ್ಯುವಾಗ ಅದು ಕೆಳಗೆ ಜಾರಿ ಬಿದ್ದಂತ ಸಿಮೆಂಟಿನ ಮಾಸು. ಅದು ಗಟ್ಟಿಯಾಗಿತ್ತು, ಕಾಲಲ್ಲಿ ಕುಟ್ಟಿದ್ರೆ ಹೋಗ್ತಿರ್ಲಿಲ್ಲ, ಗಟ್ಟಿಯಾಗಿತ್ತು, ಕ್ಯೂರಿಂಗ್ ಆಗಿತ್ತು ಅದಕ್ಕೆ. ಇವತ್ತು ನೋಡುವಾಗ ಅದನ್ನು ಒಡೆದು ತೆಗೆದಿದ್ದಾರೆ. ಇನ್ನು ಆದ್ರೆ ಅವರಿಗೆ ಜಲ್ಲಿಕಲ್ಲು ಕಾಣುವುದನ್ನು ಯಾರಿಗೂ ಕೂಡ ಮರೆಮಾಚಲಿಕ್ಕೆ ಆಗಲಿಲ್ಲ. ಜಲ್ಲಿಕಲ್ಲು ಸ್ಪಷ್ಟವಾಗಿ ಕಾಣ್ತದೆ. ಅಂದ್ರೆ ಇದರ ಅರ್ಥ ಕಾಮಗಾರಿಯಲ್ಲಿ ಏನು ದೋಷ ಆಗಿದೆ ಅಂತ. ನಾನು ದೋಷ ಆಗಿದೆ ಅಂತ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಯೋಚನೆ ಮಾಡಿದ್ದೇನೆ. ನಾನು ಕಮಿಷನರಿಗೆ ಬರೀತೇನೆ, ಕಾಮಗಾರಿಯನ್ನ ತಕ್ಷಣ ನಿಲ್ಲಿಸಬೇಕು, ಕಾಮಗಾರಿಗೆ ಯಾವುದೇ ರೀತಿಯ ಏನು ಬಿಲ್ಲನ್ನು ಪೇಮೆಂಟ್ ಮಾಡಬಾರ್ದು, ಮತ್ತು ಇದನ್ನ ಸಂಪೂರ್ಣವಾಗಿ ಎಕ್ಸ್ಪರ್ಟ್ಸ್ ತನಿಖೆ ಮಾಡಿದ ನಂತರವೇ ಏನು ದೋಷ ಆಗಿದೆ ಅದನ್ನು ಸರಿ ಮಾಡಿಸಬೇಕು ಅಂತೇಳಿ ನಾನು ನಮ್ಮ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ನಗರಸಭಾ ಆಯುಕ್ತರಿಗೆ ಅದನ್ನ ಬರೀತೇನೆ.